ಪ್ಯೂರಿಫೈಡ್ ವಾಟರ್ ವಿಚಾರದಲ್ಲಿ 12-13 ವರ್ಷದ ಹೋರಾಟಕ್ಕೆ ಈಗ ಅಂದ್ರೆ 2025 ನಿಮಗೆ ಜಯ ಸಿಗ್ತಾ ಇದೆ. ಸರ್, ಈ ಒಂದು ಹೋರಾಟದ ಹಾದಿಯಲ್ಲಿ ನಾವು ಹಲವಾರು ಹೋರಾಟಗಾರರನ್ನ ನೋಡಿದ್ದೀವಿ, ನೀವು ಕೂಡ ನೋಡಿರ್ತೀರಾ. ಎಷ್ಟೋ ಜನ ಈ ಹೋರಾಟ ಅನ್ನೋ ಒಂದು ಹೆಸರಲ್ಲಿ ಸಾರ್ವಜನಿಕರ ಹತ್ರ ಆಗಿರಬಹುದು, ಆ ಭಾಗದ ನಾಯಕರು ಏನಿರ್ತಾರೆ ಅವ್ರ ಹತ್ರ, ರಾಜಕೀಯ ಮುಖಂಡರುಗಳ ಹತ್ರ, ಅವ್ರ ಹತ್ರ ಎಲ್ಲ ಒಂದು ವಸೂಲಿ ಮಾಡುವಂತಹ ಕೆಲಸ, ಅಂದ್ರೆ ಹೋರಾಟಕ್ಕೆ ಆಗುವಂತಹ ಖರ್ಚು ವೆಚ್ಚಗಳ ವಿಚಾರವಾಗಿ ಈ ಹೋರಾಟಕ್ಕೆ ನಮ್ಗೆ ಅಷ್ಟು ಬೇಕು, ಇಷ್ಟು ಬೇಕು, ಇಷ್ಟು ಖರ್ಚಾಗುತ್ತೆ, ಹಾಗಾಗಿ ಏನೋ ಒಂದು ರೀತಿಯಾಗಿ ಖರ್ಚು ವೆಚ್ಚಕ್ಕೆ ವ್ಯವಸ್ಥೆ ಮಾಡಿ ಅನ್ನೋದು ಕೂಡ ಇದೆ. ಈ ಒಂದು ನಿಮ್ಮ ಒಂದು 8-9 ವರ್ಷ ಈ ಒಂದು ಹೋರಾಟದ ಹಾದಿ ಏನಿದೆ ನಿಮ್ದು, ಈ ಒಂದು ಹೋರಾಟದ ಹಾದಿಯಲ್ಲಿ ನೀವು ಯಾರ್ಯಾರ ಹತ್ರ ಎಷ್ಟು ದುಡ್ಡನ್ನ ವಸೂಲಿ ಮಾಡಿದ್ದೀರಾ, ಅಥವಾ ಈ ಒಂದು ಹೋರಾಟಕ್ಕೆ ಆಗಿರುವಂತಹ ಖರ್ಚು ವೆಚ್ಚ ನೀವೇ ನಿಮ್ಮ ಜೋಬಿಂದ ಏನಾದರೂ ತುಂಬಿಸಿದ್ರಾ? ತುಂಬ ಒಳ್ಳೆಯ ಪ್ರಶ್ನೆ ಮಾಡಿದಿರಿ ತಾಯಿ. ನಾನು ಈಗ ನನಗೆ 80 ವರ್ಷ, ಆದರೆ ನಾನು ಇಲ್ಲಿವರೆಗೂ ಯಾರ ಹತ್ರ ಆದ್ರೂ 1 ರೂಪಾಯಿ ತಗೊಂಡಿದ್ದೀನಿ ಅಂದರೆ ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ, 1 ರೂಪಾಯಿಗೆ 1000 ರೂಪಾಯಿ ಕೊಡ್ತೀನಿ ಅಂತ. ತಾವು ಒಂದು ಮಾತು ಹೇಳಿದ್ರಿ, ಖರ್ಚು ವೆಚ್ಚಗಳು ಹೆಂಗೆ ಅಂತ. ಕೆಲವರು ದೇವರಿಗೆ ಹುಂಡಿಗೆ ಹಾಕ್ತಾರೆ ಹಣ, ನಾನು ಸಮಾಜಕ್ಕೆ ಹಾಕ್ತೀನಿ ತಾಯಿ. ಸಮಾಜಕ್ಕೆ 100 ರೂಪಾಯಿ ಖರ್ಚು ಬರಲಿ, 10 ರೂಪಾಯಿ ಬರಲಿ, ನನ್ನ ಸ್ವಂತ ಹಣದಿಂದ ನನ್ನ ಸ್ವಂತ ದೇವರಿಗೆ ಹುಂಡಿ ಹಾಕಿದಂಗೆ ಸಮಾಜಕ್ಕೆ ನಾನು ಒಂದು ಖರ್ಚು ಮಾಡಿ 10 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, 10 ರೂಪಾಯಿ ಇರ್ಬೋದು. ನಾನು ಯಾರೇ ಅಧಿಕಾರಿಗಳಿಂದಾಗಲಿ, ರಾಜಕಾರಣಿಗಳಿಂದಾಗಲಿ, ಮತ್ತು ಯಾರು ಸಾರ್ವಜನಿಕರಿಂದಾಗಲಿ, ಅಂಗಡಿಯವರ ಹತ್ರ ಆಗಲಿ, ಯಾರಿಂದ 1 ರೂಪಾಯಿ ತಗೊಂಡಿದ್ದೀನಿ ಅಂತ ತಮಗೆ ಒಂದು ಕಂಪ್ಲೇಂಟ್ ಬಂದರೂ ತಾವು ಒಂದು ಇದನ್ನು ಈ ಥರ ತಗೊಂಡಿದ್ದೀರಿ ಅಂತ ತಾವು ಪ್ರೂವ್ ಮಾಡಿದರೆ 1 ರೂಪಾಯಿಗೆ 1000 ರೂಪಾಯಿ ಕೊಡ್ತೀನಿ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ತಾಯಿ. ಆ ಥರ ಹೆಂಗೆ ಮತ್ತೆ ನಿಮಗೆ ಇದೆಲ್ಲ ಹೆಂಗಾಯಿತು ಅಂತ ತಾವು ಪ್ರಶ್ನೆ ಮಾಡ್ತೀರಾ. ಈಗ ಸೀರಿಯಲ್ ನಂಬರ್ 1, ಹೈಕೋರ್ಟ್ ಅಂದರೆ ಕೋರ್ಟ್ಗೆ ಕೊನೆ ಪಕ್ಷ ನಾವು ಕೇಸ್ ಹಾಕಬೇಕಂದ್ರೆ ಅವರು ಇಷ್ಟು ಹಣ ಕೊಡಬೇಕು ಅಂತಲೂ ಫಸ್ಟೇ ಲಾಯರು ಅದಕ್ಕೆ ಫೀಸನ್ನು ಕಲೆಕ್ಟ್ ಮಾಡ್ತಾರೆ. ಆದರೆ ನಮ್ಮ ಲಾಯರು ಈರಪ್ಪ ರೆಡ್ಡಿ ಅವರು 1 ರೂಪಾಯಿನೂ ತಗೊಂಡಿಲ್ಲ, 1 ರೂಪಾಯಿನೂ ಕೇಳಲಿಲ್ಲ. ಅದೇ ಒಂದು ದೊಡ್ಡ ಒಂದು ಬೆನಿಫಿಟ್ ಆಯ್ತಲ್ಲ ತಾಯಿ. ಬೇರೆ ನಿಮ್ಮತ್ತ ಅವ್ರ ಹತ್ರ ಇವ್ರ ಹತ್ರ ಯಾಕೆ ತಾಯಿ ನಾನು ಕಲೆಕ್ಟ್ ಮಾಡಬೇಕು? ನಮಗೂ ದೇವರು ಅಷ್ಟೋ ಇಷ್ಟ. ನಾನು ಸಣ್ಣ ಕುಟುಂಬದಿಂದ ಬಂದಿರೋನು, 100% ನಕ್ಸಲ್ಸ್ ಊರಿನಿಂದ ಬಂದವನು. ಒಳ್ಳೂರು ಖ್ಯಾತಗಾನ ಚೆರ್ಲು ಅಂತ ಪರಿಟಾಲ ಶ್ರೀರಾಮಲ್ಲ ಅವರು ನಕ್ಸಲ್ಸ್ ಲೀಡರು, ಅವ್ರನ್ನು ಗಲಾಟೆ ಆಗಿದ್ದೆ ನಮ್ಮೂರ ಹತ್ರ. ಆದ್ರೂ ನಮಗೂ ಅವ್ರಿಗೂ ಯಾವ ಥರದ ಸಮಸ್ಯೆನೂ ಇಲ್ಲ, ಯಾವ ಥರದ ತೊಂದರೆನೂ ಕೊಡಲಿಲ್ಲ, ಯಾವ ಥರದ ಒಂದು ಕೆಟ್ಟ ಮಾತೂ ಮಾತಾಡಿಲ್ಲ ತಾಯಿ. ಅದಕ್ಕೋಸ್ಕರ ಯಾಕೆ ಇನ್ನೊಬ್ಬರು ಒಂದು ಇದನ್ನು ನಮಗೆ ಬೇಕು ಅಂತ ನಾವು ಆ ಒಂದು ಇದರಲ್ಲಿ ಬಂದಿಲ್ಲ ತಾಯಿ. ದೇವ್ರ ದಯದಿಂದ ನಮಗೆ ಎಲ್ಲ ಥರದ ದೇವರು ಕಾಪಾಡಿದ್ದಾರೆ. ಇವತ್ತು ಆರೋಗ್ಯ ಚೆನ್ನಾಗಿದೆ, ಅಷ್ಟೋ ಇಷ್ಟೋ ಇನ್ನೂ ಸಮಾಜಕ್ಕೆ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅದು ನಾನು ಸಾಯೋವರೆಗೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅನ್ನೋ ಒಂದು ಪೂರ್ತಿ ಉದ್ದೇಶದಿಂದ ನಾನು ಇದಕ್ಕೆ ಬಂದಿದ್ದೀನಿ ತಾಯಿ. ಸರ್, ನಿಮ್ಮ ಒಂದು ಉದ್ದೇಶಕ್ಕೆ, ನಿಮ್ಮ ಹೋರಾಟದ ಹಾದಿಗೆ, ಅಥವಾ ನಿಮ್ಮ ಒಂದು ಖರ್ಚು ವೆಚ್ಚದ ವ್ಯವಸ್ಥೆಗೆ ನಿಮ್ಗೊಂದು ಧನ್ಯವಾದಗಳನ್ನ ಹೇಳಬೇಕು. ಯಾಕಂದ್ರೆ ಈ ಒಂದು ಸಮಾಜ ಈಗ ನಡೀತಾ ಇರೋ ಒಂದು ವಿಚಾರದಲ್ಲಿ ಎಲ್ಲಿ ಏನ್ ಸಿಕ್ಕಿದ್ರು ಸಹ ಕಿತ್ಕೊಂಡು ತಿನ್ನಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ. ಆದ್ರೆ ನೀವು ರೈತರಿಗೋಸ್ಕರ ನಿಮ್ಮ ಸ್ವತಃ ಖರ್ಚಿಂದ ಇಷ್ಟೆಲ್ಲ ಹೋರಾಟವನ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಸರ್, ನೀವು ಈ ರೈತ ಅಥವಾ ಈ ಒಂದು ಹೋರಾಟದ ಹಾದಿಯನ್ನ ನಮ್ಗೆಲ್ರಿಗೂ ಕೂಡ ಪರಿಚಯ ಮಾಡ್ಕೊಡ್ತಾ ಇದ್ದೀರಿ. ಆದ್ರೆ ನಿಮ್ಮ ಒಂದು ಬಾಲ್ಯ ಹೇಗಿತ್ತು? ಬಾಲ್ಯದಿಂದ ನೀವು ಒಂದು ವ್ಯವಸ್ಥೆವರೆಗೂ ಬರೋವರೆಗೂ ಆ ಒಂದು ಮನೆ ಆಗಿರಬಹುದು, ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಸಹ ಅಷ್ಟು ಏನು ನಮಗೂ ಕೂಡ ತಿಳಿದಿಲ್ಲ. ಸರ್, ನಿಮ್ಮ ಬಾಲ್ಯ ವ್ಯವಸ್ಥೆ ಬಗ್ಗೆ ನಮಗೂ ಸ್ವಲ್ಪ, ನಮ್ಮ ವೀಕ್ಷಕರಿಗೂ ಸ್ವಲ್ಪ ತಿಳಿಸ್ಕೊಡಿ. ತಾಯಿ, ಬಾಲ್ಯ ಅಂದರೆ ಮನುಷ್ಯನಿಗೆ ಬಡತನ ಬರೋದು ಸಹಜ ತಾಯಿ. ಆದರೆ ನಮ್ಮ ತಂದೆ ಕಾಲದಲ್ಲಿ ತುಂಬ ಬಡವರು ಅಂದರೆ ಅಷ್ಟು ಬಡವರು, ಕಿತ್ತು ತಿನ್ನುವ ಅಷ್ಟೊಂದು ಸಮಸ್ಯೆಯಿಂದ ಬಂದಿರೋರು ತಾಯಿ.
ನಾವು ಕೊಂಡೆ PUCಗೆ ಮೈಸೂರು ಡಿ ಬರ್ಮಯಸ್ ಕಾಲೇಜ್ಗೆ ಹೋದೆ. ಆ PUC ಅರ್ಧ ಎಕ್ಸಾಮ್ ಬರ್ದೆ. ಮತ್ತೆ ಪಾವಗಡಕ್ಕೆ ಬಂದ ಮೇಲೆ ನಮ್ಮ ಮನೆಯವರು ಮದುವೆ ಮಾಡಿದ್ರು. ಮದುವೆ ಮಾಡಿದ ಮೇಲೆ ನನಗೆ ಏನೂ ಇಲ್ಲ, ಅಲ್ಲಿ 2 ಜೊತೆ ಬಟ್ಟೆ ಇಲ್ಲ ತಾಯಿ. ಅಂತಹ ಸಂದರ್ಭದಲ್ಲಿ ಒಳ್ಳೂರು ಕ್ಯಾತಗಾನ್ ಚೆರ್ಲು ಅಂತ ನಮಗೆ ಒಂದು 20 ಎಕರೆ ಜಮೀನಿತ್ತು ತಾಯಿ. ಆ ಜಮೀನನ್ನು ಮಾಡ್ಕೋಬೇಕಂದ್ರೂ ಎತ್ತಿಲ್ಲ, ಗಾಡಿ ಇಲ್ಲ, ಯಾವ ಥರದ ಅಷ್ಟು ಲೇಬರ್ಗಿನ್ನ ಇನ್ನು ಕಷ್ಟದಿಂದ ಬಂದಿದ್ದೀನಿ ತಾಯಿ. ದೇವರು ಅದು ಯಾವ ರೂಪದಲ್ಲಿ ನಮ್ಮ ಊರಿನ ಜನಾನು ನನಗೆ ಅಷ್ಟೇ ಸಪೋರ್ಟ್ ಮಾಡಿ, ಅಷ್ಟೇ ಸಹಕಾರ ನೀಡಿ ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡಿದರು. ಫಸ್ಟು ಒಡ್ರೇವು ಅಂತ ಪಾವಗಡ ತಾಲೂಕು ಪೇರೂರು ಡ್ಯಾಮ್ ಅಂತ ಇದೆ ತಾಯಿ. ಆ ಡ್ಯಾಮ್ ಹಿಂದಿರಿನಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಅಂತ ಸರ್ಕಾರ ಮಾಡಿತು. ಆ ಸಂದರ್ಭದಲ್ಲಿ ನಾನು ನಮ್ಮ ಅಲ್ಲೇ ಪಕ್ಕದಲ್ಲಿ BK ಹಳ್ಳಿ ಅಂತ ಹಳ್ಳಿಯಲ್ಲಿ ಮದುವೆ ಮಾಡಿಕೊಂಡಿದ್ದೆ. ಆ ಸಂದರ್ಭದಲ್ಲಿ ನನ್ನ ಹತ್ರ ಏನೂ ಇರಲಿಲ್ಲ ತಾಯಿ. NREG ಇದು ಒಂದು ಕಾಮಗಾರಿ ಫಸ್ಟು ಸ್ಟಾರ್ಟ್ ಆಯ್ತಮ್ಮ. ಆ ಸಂದರ್ಭದಲ್ಲಿ ಅಲ್ಲಿ ಲೇಬರ್ ಆಗಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ಒಂದು ವರ್ಷನೇ ಅಲ್ಲಿ ಕೆಲಸ ಮಾಡಿದ ಮೇಲೆ ಸ್ವಲ್ಪ ದಾರಿ ಸಿಕ್ತು. ಆಮೇಲೆ ಸಣ್ಣಗೆ ಕಾಂಟ್ರಾಕ್ಟ್ ಮಾಡಿದೆ, ಮತ್ತು ಸಣ್ಣಗೆ ಅಗ್ರಿಕಲ್ಚರ್ ಮಾಡಿಕೊಂಡೆ. ಒಂದು ಹಳೆಯ ಒಂದು ಗಾಡಿ, ಒಂದೇ ಜೊತೆ ಎತ್ತು, ಹಳೇ ಮನೆ ಬಿದ್ದೋಗ್ತಾ ಇದೆ. ಆ ಮನೆಗೆ ಸ್ವಲ್ಪ ಹೆಂಚು ಹಾಕೋ ಒಂದು ಶಕ್ತಿನೂ ಇರಲಿಲ್ಲ ತಾಯಿ. ಅಷ್ಟು ಬಡತನ, ಇನ್ನೊಬ್ಬರಿಗೆ ಬರಬಾರ್ದು ಅಷ್ಟು ಬಡತನದಿಂದ ಬಂದಿದ್ದೀವಿ ತಾಯಿ. ವೀಕ್ಷಕರೇ, ರೈತರು ಅಂದರೆ ಎಷ್ಟು ಬಡತನ, ಆ ಒಂದು ಬಡತನ ಈಗಿನ ವ್ಯವಸ್ಥೆಯಲ್ಲೂ ಕೂಡ ಬದಲಾಗಿಲ್ಲ. ಸರ್, ನೀವು ನಿಮ್ಮ ಒಂದು ಬಡತನ ಅನ್ನೋ ಒಂದು ವಿಚಾರವಾಗಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳುವಷ್ಟು ನೋವು ನಿಮ್ಮ ಮನಸ್ಸಲ್ಲಿದೆ ಈಗಲೂ ಕೂಡ. ಅದರಿಂದ ನಿಮ್ಮ ಮಕ್ಕಳಿಗೆ ಈ ಒಂದು ಬಡತನ ಬರಲೇಬಾರ್ದು ಅನ್ನೋ ರೀತಿ ಬೆಳೆಸಿದ್ರ, ಅಥವಾ ರೈತರ ಕಷ್ಟ ಏನು, ರೈತರ ಕಷ್ಟಗಳು ಯಾವ ರೀತಿ ಇರುತ್ತೆ ಅನ್ನೋದು ಅವ್ರಿಗೂ ಸಹ ಹೇಳ್ಕೊಡ್ತಾ ಬಂದ? ತಾಯಿ, ನಮ್ಮ ಮಕ್ಕಳ ಓದಿಸೋ ಶಕ್ತಿ ಇರಲಿಲ್ಲ ತಾಯಿ. ಬ್ರಾಹ್ಮಣರು ಒಬ್ಬರು ನಮಗೆ ಅಲ್ಲಿ ವಿಶ್ವಾಸಕ್ಕೆ ಬಂದರು. ಆ ಬ್ರಾಹ್ಮಣರು ತುಂಬ ಒಳ್ಳೆಯವರು ತಾಯಿ. ಆ ತಾಯಿ ನಮ್ಮ ದೊಡ್ಡ ಮಗನ್ನ ಅವರು ಮನೆಯಲ್ಲಿ ಇಟ್ಕೊಂಡು, ಅವ್ರಿಗೆ ಸ್ವಲ್ಪ ಕಷ್ಟ ಇತ್ತು ಅಂತ ಕಷ್ಟ ಕಾಲದಲ್ಲಿ ನಾನು ಅವರಿಗೆ ಸಹಾಯ ಮಾಡಿದೆ. ಅವರು ನಿಮ್ಮ ಋಣ, ನಿಮ್ಮಿಂದ ನಾವು ಇವತ್ತು ಅಷ್ಟೋ ಎಷ್ಟೋ ಅನ್ನ ತಿಂತಾ ಇದ್ದೀವಿ. ಅವ್ರ ಮನೆಯಲ್ಲಿ ಒಬ್ಬ ತಾಯಿ ಇದ್ದರು, 90 ವರ್ಷ. ಆ ಅಜ್ಜಿ ಹಿಂಗೆ ನಮಸ್ಕಾರ ಅಂತ ಇದ್ರು. ನಾನು ಬಡವ, ಆದ್ರೂ ಅವ್ರಿಗೂ ನಾನಾ ಥರ ಕಷ್ಟ ಬಂತಮ್ಮಯ್ಯ. ಅದೆಲ್ಲ ಜಾಸ್ತಿ ಚರಿತ್ರೆ ಇದೆ. ಆ ಸ್ವಾಮಿಯ ಊರಿನಲ್ಲೇ ದೊಡ್ಡ ಸಾಹುಕಾರ, ದೊಡ್ಡ ಜಮೀನ್ದಾರ ಒಬ್ಬ ರೆಡ್ಡಿ ಬಂದು ನನಗೆ ಒಂದು ಗಡಿಗೆ ಸಿಕ್ಕಿದೆ, ಆ ಗಡಿಗೆಯನ್ನು ಮಾರ್ಕೊಡಿ ಅಂತ ಈ ಸ್ವಾಮಿಗೆ ಹೇಳ್ದ. ಆ ಸ್ವಾಮಿ ಏನು ಮಾಡಿದ್ರು, ಬೇಡಪ್ಪ ನನಗೆ ಅದೆಲ್ಲ ಅಂದ. ಆದ್ರೂ ಈ ರೆಡ್ಡಿ ಬಿಡದೆ ಆತನ ಇದು ಮಾಡಿ ಆ ಗಡಿಗೆ ಮಾರೋದಕ್ಕೆ ಅವರು ಆ ಜಮೀನೆಲ್ಲ ಮಾರಿಬಿಟ್ಟು ಆ ದುಡ್ಡೆಲ್ಲ ರೆಡ್ಡಿಗೆ ಕೊಟ್ಬಿಟ್ಟು ಇವರು ಬೆಂಗಳೂರಿಗೆ ಬಂದ್ಬಿಟ್ರು. ಒಂದು 5 ಡೇ ಆ ಗಡಿಗೆ ಆ ರೆಡ್ಡಿ ಎತ್ಕೊಂಡ್ಬಂದು ಊರು ಸೇರ್ಕೊಂಡ. ಇವ್ರಿಗೆ ಜೀವನ ಮಟ್ಟನೇ ಕಷ್ಟ ಆಯಿತು. ಅಂಥ ಸಂದರ್ಭದಲ್ಲಿ ಆ ಕುಟುಂಬ ಮತ್ತೆ ಅಲ್ಲಿ BK ಹಳ್ಳಿಗೆ ಬಂತು. BK ಹಳ್ಳಿಗೆ ಬಂದಾಗ ನಾನು ಆವಾಗ ಲೇಬರ್ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಆ ಸ್ವಾಮಿ ಬಂದು ನನಗೂ ಒಂದು ಲೇಬರ್ ಒಂದು ಅವಕಾಶ ಕೊಡಿ ಅಂದ. ಈ ಊರಿನಲ್ಲೇ ನೀವು ದೊಡ್ಡ ರೈತರಾಗಿ ಜೀವನ ಮಾಡಿರ್ತಕ್ಕಂಥವ್ರನ್ನು ನಿಮ್ಮನ್ನು ಆ ಮಟ್ಟದಲ್ಲಿ ನೋಡೋದು ಸರಿ ಇಲ್ಲ. ಅದಕ್ಕೋಸ್ಕರ ನಾನು ನೀನು ಇಬ್ಬರು ಭಾಗಸ್ಥರು, ನಿನ್ನ ಥರನೂ ಅಷ್ಟೇ, ನನ್ನ ಥರನೂ ಇಷ್ಟೇ. ಏನು ನಾವು ಬಡ್ಡಿಗೆ ದುಡ್ಡು ತರ್ತೀವೋ ಆ ದುಡ್ಡಿನ ಬಡ್ಡಿನೂ ಇದು ಮಾಡಿ ಏನು ಒಂದು ಕೆಲಸ ಮಾಡೋಣ, ಏನು ಲಾಭ ಬರುತ್ತೋ ನಿನ್ಗರ್ಥ ನನಗರ್ಥ ಅಂತ ಮಾಡಿದಾಗ ಆ ಕುಟುಂಬನೂ ಅಲ್ಲಿ ನಿಂತ್ಕೊಂಡ್ತಮ್ಮಯ್ಯ. ಆ ಸಂದರ್ಭದಲ್ಲಿ ಆ ತಾಯಿಂದಿರು ಮತ್ತೆ ಬೆಂಗಳೂರಿಗೆ ಸ್ವಲ್ಪ ಅನುಕೂಲ ಆಯಿತು, ಅವ್ರಿಗೂ ನನಗೂ ಅನುಕೂಲ ಆಯ್ತಮ್ಮಯ್ಯ. ಆ ಸಂದರ್ಭದಲ್ಲಿ ಅವರು ಬೆಂಗಳೂರಿಗೆ ಬಂದರು. ನನಗೆ ಚಿಕ್ಕ ಮಕ್ಕಳು, ಗಂಡು ಒಂದು ಹೆಣ್ಣು.
ಆ ಗಂಡು ಮಗನ್ನು ಈ ಅಮ್ಮ ಅವರು ಇಲ್ಲ ನಮ್ಮ ಮನೆಯಲ್ಲೇನೆ ನಾವೇ ಓದಿಸ್ತೀವಿ ಅಂತ ಕರ್ಕೊಂಡು ಹೋದ್ರು. ಅಮ್ಮಯ್ಯ, ನೀವು ಬ್ರಾಹ್ಮಣರು, ನಾವು ಶೂದ್ರರು, ಒಂದಲ್ಲ ಒಂದಿನ ಒಂದು ಇದು ಹೊರಗಡೆ ಬರುತ್ತೆ, ಬೇಡಮ್ಮ ಅಂದ್ರೂ ಇಲ್ಲ, ನಮ್ಗೆ ಯಾವ ನೆಂಟರು ಇಲ್ಲ, ನಿಮ್ಮ ಮಗನ್ನ ಓದಿಸ್ಬೇಕು ಅಂತ ಓದಿಸಿ ಅವರೇ ಪಾಪ ನಮ್ಮ ಮಗನ್ನು ಒಂದು ಹಂತಕ್ಕೆ ತಂದ್ರಮ್ಮಯ್ಯ. SLC PUC ವರೆಗೂ ಓದಿಸಿದ್ರು. ನಮ್ಮ ಚಿಕ್ಕ ಮಗನ್ನು ಅಲ್ಲಿ ಬಿಟ್ಟೆ. ಒಂದಿನ ಅವ್ರ ಮನೆಯಲ್ಲಿ ಅಡಿಗೆ ಮಾಡಿದ್ದಾರೆ, ಹೋಳಿಗೆ ಮಾಡಿದ್ದಾರೆ. ಮಕ್ಕಳು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಮಾಡುವಾಗಲೇ ಸ್ವಲ್ಪ ತಾಯಂದಿರ ಹತ್ರ ಅಷ್ಟು ಇಷ್ಟು ಇಸ್ಕೊಂಡು ತಿನ್ನೋರು. ಇವ್ರಿಗೇನಾಗಿದೆ, ಅಲ್ಲಿ 2 ಗಂಟೆಗೆ ಊಟ ಕೊಡ್ತಾರೆ. ದೊಡ್ಡವ್ರಿಗೆ ಆವಾಗಲೇ ಅನುಭವ ಆಗಿತ್ತು, ಇವನಿಗೆ ಗೊತ್ತಾಗಲಿಲ್ಲ. ಆ ಸಂದರ್ಭದಲ್ಲಿ ಅವನು ಕೇಳಿದ ಹೆಂಗು ಅಂತ. ಇಲ್ಲ ಕೊಡ್ತಾರೆ, ತಡಿ ಅಂದ. ಊಟ ಆಯಿತು. ಆದಮೇಲೆ ನೆಕ್ಸ್ಟು ಅವನು ಊರಿಗೆ ಬಂದು ತಾಯಿ ಹತ್ರ ಹಿಂಗೆ ಅಂತ ಹೇಳಿದ ತಕ್ಷಣ ನಮ್ಮ ಕಷ್ಟ ಏನಾದರೂ ಆಗಲಿ ಹೋಗೋದೇ ಬೇಡ, ಕಳಿಸೋದು ಬೇಡ ಅಂತ ದೊಡ್ಡವನು ಮಾತ್ರ ಕಳಿಸಿದ್ದೀವಿ. ಅವನು ಓದ್ಕೊಂಡು ಮತ್ತೆ ಅವ್ರಿಗೂ ಇಲ್ಲಿ ಮದುವೆ ಮಾಡಿದ್ವಿ. ಈಗ ಅಲ್ಲಿ ಪಾವಗಡದಲ್ಲೇ ಒಂದು ದೇವಸ್ಥಾನ ಕಟ್ಟಿದ್ದೀವಿ ತಾಯಿ, ಅಭಯ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ. ಆ ದೇವಸ್ಥಾನ ಯಾಕೆ ಕಟ್ಟಿ ಏನು ಕಟ್ಟಿ, ದೇವಸ್ಥಾನಕ್ಕೂ ನಿನಗೂ ಏನು ಸಂಬಂಧ ಅಂತ ತಾವು ಕೇಳ್ತೀರಾ. ಅಲ್ಲೇ ಪಕ್ಕದಲ್ಲೇ ಒಂದು ವೃದ್ಧಾಶ್ರಮ ಇದೆ ತಾಯಿ. ವೃದ್ಧಾಶ್ರಮದಲ್ಲಿ 93 ವರ್ಷದ ಒಬ್ಬರು ಸ್ವಾಮೀಜಿ ಇದ್ದಾರೆ. ಆ ಸ್ವಾಮೀಜಿ ಸಾಯಂಕಾಲ ಹಿಂಗೆ ವಾಕ್ ಮಾಡುವಾಗ ಒಂದು ಹಾವು ಬರುತ್ತೆ. ಆ ಹಾವು ಮುಂದ್ಗಡೆ, ಈ ಸ್ವಾಮಿ ಹಿಂದ್ಗಡೆ. ಅದು 5 ಸಲ ಸ್ವಾಮಿಗೆ ದರ್ಶನ ಕೊಟ್ಟಿದೆ. ನಂದು ಅಲ್ಲೇ ಜಮೀನಿನಿಂದ ಹಿಂಗೆ ಬರುವಾಗ ರೆಡ್ಡಿಯವರೇ ಬನ್ನಿ ಅಂದರು. ಏನು ಸ್ವಾಮಿ ಅಂದೆ. ಈ ಥರ ಪವಿತ್ರವಾದ ಒಂದು ಹಾವು ನಿಮ್ಮ ಜಮೀನು ಹುತ್ತಕ್ಕೆ ಹೋಗುತ್ತೆ ಅಂದರು. ನಾನು ಆವಾಗ ಸ್ವಾಮಿ, ಹಾವು ಹುತ್ತ ಅದರ ಮಂದಿರನೇ ಅದಲ್ವಾ ಸ್ವಾಮಿ ಅಂದೆ. ಸರಿ, ನಿಮ್ಮಿಷ್ಟ ಅಂದರು. ಅಲ್ಲಿಂದ ನೆಕ್ಸ್ಟ್ ಡೇ ಆ ಹುತ್ತ ಸುತ್ತಲೂ ಇರ್ತಕ್ಕಂಥ ಗಲೀಜೆಲ್ಲ ತೆಗೆದು ಮತ್ತೆ ಅಲ್ಲೇ ಪೆನುಗೊಂಡದಲ್ಲಿ ಸಾಯಿ ಜ್ಯೋತಿಷ್ಯಾಲಯ ಅಂತ ಇದೆ ತಾಯಿ. ಅಲ್ಲಿಗೆ ಹೋಗಿ ಕೇಳಿದ್ವಿ. ಅಂಜನದಲ್ಲಿ ನೋಡ್ತಾ ಇದ್ದಾರೆ ಅವರು. ಅವ್ರನ್ನು ಏನಮ್ಮ, ಇದನ್ನು ಅಭಿವೃದ್ಧಿ ಪಡಿಸಿದರೆ ಒಳ್ಳೇದಾಗುತ್ತಾ ಕೆಟ್ಟದ್ದಾಗುತ್ತಾ, ಎರಡೇ ಮಾತೆ, ನನಗೆ ಜಾಸ್ತಿ ಬೇಡ ಅಂತ. ನೀವು ಒಳ್ಳೆ ಪವಿತ್ರವಾದ ಜಾಗ, ಇದನ್ನು ಎಷ್ಟು ಅಭಿವೃದ್ಧಿ ಪಡಿಸಿದರೆ ಅಷ್ಟು ಒಳ್ಳೇದಾಗುತ್ತೆ ಅಂತ ಹೇಳಿದರು. ಅದೇ ಥರ ಬಂದು ದೇವರ ಒಂದು ಪ್ರಾರ್ಥನೆ ಮಾಡಿ ಒಂದು ಬಿಲ್ಡಿಂಗೇ ಕಟ್ಬಿಟ್ಟೆ. ನಮಗೆ ದೇವರು ಈಗ ಅಷ್ಟು ಇಷ್ಟು ಎಲ್ಲ ಥರದಲ್ಲಿ ಅನುಕೂಲ ಮಾಡಿದ್ದಾರೆ ತಾಯಿ. ಅಲ್ಲಿನೂ ಅಷ್ಟೇ, ನಾವು ಯಾರಿಗೂ ದುಡ್ಡು ಕೇಳೋಕ್ಕೆ ಹೋಗಲಿಲ್ಲ. ಅಷ್ಟು ನಮಗೆ ಅಷ್ಟು ಇಷ್ಟು ದುಡ್ಡು ಬರುತ್ತೆ ತಾಯಿ. ನಮಗೆ ಸೋಲಾರ್ಗೆ, ನಮ್ಗೆ ಅಲ್ಲಿ ಊರಲ್ಲಿ ಇರ್ತಕ್ಕಂಥ ಜಮೀನನ್ನು ಸೋಲಾರ್ ಕೊಟ್ಟಿದ್ದೀವಿ. ಸೋಲಾರ್ನಲ್ಲಿ ಹಣ ಬರುತ್ತೆ. ಆ ಹಣನೇ ನಾವು ಖರ್ಚು ಮಾಡ್ಕೊತೀವಿ. ನಾವು ಯಾವ ಥರದ ಕೆಟ್ಟ ಅಭ್ಯಾಸಗಳಿಲ್ಲ, ಯಾವ ಥರದ ನಮಗೆ ಅನ್ನೆಸರಿ ಖರ್ಚುಗಳಿಲ್ಲ. ಅದಕ್ಕೋಸ್ಕರ ಇಂಥ ಉತ್ತಮವಾದ ಕೆಲಸಗಳಿಗೆ ಮಾತ್ರ ನಾವು ಉಪಯೋಗಿಸ್ತೀವಿ ಭಯ. ಆ ಥರ ಆಗಿ ನನ್ನ ಒಂದು ಜೀವನದ ಮಟ್ಟನೇ ಸುಧಾರಣೆ ಆಗಿದೆ ತಾಯಿ. ಇವತ್ತು ನಮ್ಮ ಮಕ್ಕಳು ಒಬ್ಬರು ಆ ದೇವಸ್ಥಾನನೇ ಆತನೇ ಅರ್ಚಕ ಆಗಿಬಿಟ್ಟವನೇ. ಅಭಯ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಗರ್ಭ ರಕ್ಷಾಂಬಿಕಾದೇವಿ ಅಂತ 2 ವಿಗ್ರಹಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಮ್ಮಯ್ಯ. ಈಯಪ್ಪನೇ ಟೈಮ್ ಬಂದರೆ ಆ ಬ್ರಾಹ್ಮಣರು ಮನೆಯಲ್ಲಿ ಓದಿದ್ನಲ್ಲ, ಅವರ ಒಂದು ಅದೇ ಒಂದು ಇದೆಲ್ಲ ಬಂದುಬಿಟ್ಟಿದೆ ತಾಯಿ. ಇವತ್ತು ದೇವರದಿಂದ ನಮ್ಗೆ ಯಾವ ಥರದ ಸಮಸ್ಯೆ ಇಲ್ಲ. ಸಾರ್ವಜನಿಕರ ಒಂದು ಆಶೀರ್ವಾದ ಇದೆ, ದೇವರ ಆಶೀರ್ವಾದ ಇದೆ. ಎಲ್ಲ ಥರದಲ್ಲಿ ನಮಗೆ ದೇವರು ಚೆನ್ನಾಗಿ ಕಾಪಾಡಿದ್ದಾರೆ. ನಾವು ಯಾವ 10 ರೂಪಾಯಿಗೆ 100 ರೂಪಾಯಿ ಖರ್ಚು ಮಾಡಿದ್ರು ನಮಗೇನು ದೇವರು ಕಮ್ಮಿ ಮಾಡಿಲ್ಲ ತಾಯಿ. ವೀಕ್ಷಕರೇ, ದೇಶದ ಬೆನ್ನೆಲುಬು ರೈತ, ಅನ್ನದಾತ ನಮ್ಮ ರೈತ. ರೈತರು ಕಣ್ಣಲ್ಲಿ ನೀರಾಗ್ತಾ ಇದ್ರೆ ಭಾರತ ಮಾತೆಗೇನೆ ನಾವು ಅವಮಾನ ಮಾಡದಂತೆ. ಹಾಗಾಗಿ ರೈತರ ಕಷ್ಟಗಳಿಗೆ ಸರ್ಕಾರ ಬೇಗ ನೆರವಾಗ್ಲಿ, ಪ್ರತಿಯೊಬ್ಬರು ಕೂಡ ರೈತರನ್ನ ಗೌರವಿಸುವಂತಾಗ್ಲಿ. ಆಗ ಮಾತ್ರ ರೈತರಿಗೆ ಗೌರವ ಸಿಕ್ಕಂತಾಗುತ್ತದೆ. ವೀಕ್ಷಕರೇ, ರೈತರಲ್ಲಿರುವಂತಹ ಕಷ್ಟಗಳು ಬೇಗ ಪರಿಹಾರ ಆಗಲಿ, ಅಥವಾ ರೈತರಿಗಿರುವಂತಹ ಕಷ್ಟಗಳು ಏನೇನೋ, ಅಥವಾ ಅವರಿಗೆ ಈಗ ಯಾವ ಯಾವ ರೀತಿಯ ಸೌಲಭ್ಯಗಳು ಬೇಕಾಗ್ತಾ ಇದೆ ಅಥವಾ ಬೇಕಾಗುತ್ತೆ ಅನ್ನುವುದರ ವಿಚಾರವಾಗಿ ಸಮಾಜಕ್ಕೆ ಹಾಗೂ ಸರ್ಕಾರಕ್ಕೆ ತಿಳಿಸಿಕೊಡುವಂತಹ ಸಣ್ಣ ಪ್ರಯತ್ನ ನಮ್ಮದು. ಈ ಒಂದು ವಿಚಾರವಾಗಿ ಹೋರಾಟಗಾರರಾದಂತಹ ನಾಗಭೂಷಣ್ ರೆಡ್ಡಿ ಅವರು ನಮ್ಮ ಜೊತೆ ಇರ್ತಾರೆ. ಮುಂದಿನ ದಿನಗಳಲ್ಲೂ ಕೂಡ ಹಂತ ಹಂತವಾಗಿ ರೈತರ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಾ ಇರ್ತೀವಿ. ಇದು ಇವತ್ತಿನ ವಿಚಾರವಾಗಿತ್ತು.
ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಚಾರಗಳನ್ನ ನಾವು ಮಾತಾಡ್ತಾ ಇರ್ತೀವಿ. ಹಾಗಾಗಿ ನಿರಂತರವಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಇನ್ನಿಷ್ಟ ವಿಶಿಷ್ಟ ವಿಶೇಷ ಸಂಚಿಕೆಗಳಿಗಾಗಿ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.